ಸುಂದರನುತನು ಶುಭ ಕೈಲಾಬುದನು ತಲಿ ಶಾರಗೆಗೆ ತೋರಿದನು ಚಿತ್ರಗಳ ಖಂಡೇಯ ಖಂಡೇಯ ವಾಗ್ದೇವಿ ಘನವಿಲಾಸದರತುನ ಘನವಿಲಾಸದರತುನ ಕೊಂಡೇಯ ಮಹಾ ವಿಚಿತ್ರಗಳ ಗೊಂಡೇಯ ಗೊಂಡೇಯ ಮಹಾ ವಿಚಿತ್ರಗಳ ಮಂಡೆ ನಾಲ್ಕುಳ್ಳ ತನ್ನಯ ಪಟವ ಕುಸುಮಗಳ ಮಂಡೆ ನಾಲ್ಕುಳ್ಳ ತನ್ನಯ ಪಟವ ಕುಸುಮಗಳ ದಂಡೆಯಲ್ಲಿ ಕುಳಿತ ಭೃಂಗಗಳ ದಂಡೆಯಲ್ಲಿ ಕುಳಿತ ಭೃಂಗಗಳ ದಂಡೆಯಲ್ಲಿ ಕುಳಿತ ಭೃಂಗಗಳ ದಂಡೆಯಲ್ಲಿ ಕುಳಿತ ಭೃಂಗಗಳ ಭೃಂಗಗಳ ದೊಡ್ಡ ಪೆಟ್ಟು ಈ ಕಂಬ ಹೀಗಿತ್ತ ನೋಡು ನೋಡು ನೋಡಿದ್ರೆ ಪ್ರತಿಯೊಂದು ಕಂಬದಲ್ಲಿ ವಿಶಿಷ್ಟತೆಯನ್ನು ಕಾಣ್ತಾ ಇದ್ದೇವೆ. ವೈಡೂರ್ಯಗಳಿಂದ ಅಲಂಕೃತವಾದಂತಹ ಕಂಬಗಳು ನೋಡಲಿ ಬರುವವರಿಗೆ ಸ್ವಾಗತವನ್ನು ನೀಡುವುದಕ್ಕಾಗಿ ಒಂದಿಷ್ಟು ಜನರು ಚಾಮರವನ್ನು ಬೀಸುತ್ತಾ ಕಾಯ್ತಾ ಇದ್ದಾರೆ. ಬರುವಂತವರ ಪಾದಗಳು ನೋಯಬಾರದು ಎನ್ನುವ ಕಾರಣಕ್ಕಾಗಿ ಹಾಸಿರುವಂತಹ ಬೆಳೆಸಿಟ್ಟಿರುವಂತಹ ರತ್ನಗಂಬಳಿ ಅದರ ಮೇಲೆ ಹಾಸಿರುವಂತಹ ರಕ್ತ ವೈಡೂರ್ಯಗಳು ಬಿಟ್ಟಿದ್ದಾವೆ. ವಿಶ್ವಕರ್ಮನ ಕೈಚಳಕ ಎಲ್ಲೆಲ್ಲೂ ಕಾಣಿಸುತ್ತದೆ. ಎಂಥ ಅದ್ಭುತ ನುರಿತ ಶಿಲ್ಪಿಯಪ್ಪನ ಕೈಚಳಕ ಎಂದರೆ ಇದೆ. ಕರವನ್ನು ತುಂಬಿಸುವಂತಹ ವಜ್ರದ ಕಂಬಗಳು ಅಲ್ವೇ, ಆ ಕಂಬಗಳನ್ನು ಬಳಸಿ ನಿಂತಹ ಲತೆಗಳು, ಅವುಗಳನ್ನು ಬಿಟ್ಟಿರುವಂತಹ ಪುಷ್ಪಗಳು ಅಲ್ವೇ, ಫಲಗಳು ನೈಜತೆಯನ್ನು ಬಿಂಬಿಸುತ್ತಾ ಇದ್ದಾವೆ. ಇವು ಚಿತ್ರ ಎಂದು ಹೇಳುವ ಹಾಗಿಲ್ಲ. ಇದು ಕಲಾವಿದನ ಕೈಚಳಕ. ಚತುರನಾದ ಶಿಲ್ಪಿಯೊಬ್ಬ ತನ್ನ ಕಲಾ ಕುಸುರಿಯನ್ನು ನೋಡಿ ನೋಡಿ ಧನ್ಯವಾದ. ಒಂದು ದಿವಸ ಸಾಕಾಗುವುದಿಲ್ಲ. ಬಂದವರೆಲ್ಲ ನೋಡುವುದಕ್ಕೆ ಸಮಯ ಹಾಕಬೇಕು. ಶಬ್ದಗಳ
ಭಂಡಾರದಲ್ಲಿ ಕೆಲವರು ಯೋಚನೆ ಮಾಡಬಹುದು ಇದಕ್ಕಿಂತಲೂ ಮತ್ತು ಮಿಗಿಲಾದದ್ದು ಏನಿಲ್ಲ ಮಾಡುವುದಕ್ಕೆ ಅಂತ. ಹೌದಪ್ಪ. ವಿಶಾಲವಾದಂತಹ ಸಭಾಮಂಟಪದ ಮಧ್ಯದಲ್ಲಿ ಉನ್ನತವಾದಂತಹ ವೇದಿಕೆ. ಅದು ಯಾರಿಗೆ ಹೇಳು? ಯಾರಿಗೆ ಹೇಳು? ಅಜ್ಜಯ್ಯ. ನನ್ನ ತಂದೆ ಹೌದು ಶ್ರೀಮನ್ನಾರಾಯಣನಿಗೆ ಅಧ್ಯಕ್ಷ ಸ್ಥಾನಕ್ಕೆ ಅಲ್ವೇ ಅಧ್ಯಕ್ಷರಿಗೆ ಕೊಟ್ಟುಕೊಳ್ಳುವುದಕ್ಕೆ ಎಂತ ಅದರ ಬುಡದಲ್ಲಿ ಮತ್ತೊಂದು ದ್ವಿತೀಯ ಹಂತದ ವೇದಿಕೆ. ಅದ್ಯಾರಿಗೆ ಅಪ್ಪಯ್ಯ? ಅದು ನಿನಗೆ. ಹೌದಾ? ಈ ದಿವಸದ ಕಾರ್ಯಕ್ರಮದ ಪ್ರಧಾನ ಬಿಂದು ಯಾರು ಹೇಳು? ನಾನು. ನೀನು. ಪಟ್ಟಾಭಿಷೇಕ ಮಹೋತ್ಸವ ನೀನೆಲ್ಲ ಇನ್ಯಾರು ಕುಳಿತುಕೊಳ್ಬೇಕೆ ಅಲ್ಲಿ? ನಿನಗಾಗಿ ಮಣಿಯಮಯವಾದಂತಹ ವೇದಿಕೆ, ರತ್ನಗಟ್ಟವಾದಂತಹ ವೇದಿಕೆ, ರೇಷ್ಮೆಯ ಹಸುರನ್ನು ಹಾರಿಸಿದಂತಹ ವೇದಿಕೆ. ಅದು ಸುತ್ತಲೂ ಸಾಮಂತರಿಗೆ, ಧೀಮಂತರಿಗೆ, ದೇವತೆಗಳಿಗೆ, ಸಪ್ತ ಋಷಿಗಳಿಗೆ ಪ್ರತಿಯೊಬ್ಬರಿಗೂ ಕುಳಿತುಕೊಳ್ಳುವುದಕ್ಕೆ ಅವರವರ ಸ್ಥಾನಮಾನಗಳಿಗೆ ವ್ಯವಸ್ಥಿತವಾಗಿರುವಂತಹ ವೇದಿಕೆ. ಅದು ಹತ್ತರೋಡು ನರ್ತಿಸುತ್ತಿರುವಂತಹ ಯಕ್ಷರು, ಗಂಧರ್ವರು, ಕಿನ್ನರರ ಗಾನ ವೈಖರಿ. ಎಷ್ಟು ಚಂದವೇ, ಎಷ್ಟು ಚಂದವೇ ಶಾರದ. ನೀನೇನು ತೋರಿಸ್ತಾ ಇದ್ದೀಯ ಹೇಳು? ಅಪ್ಪಯ್ಯ ಇದೆಲ್ಲ ಭಾವಚಿತ್ರಗಳನ್ನು ನೋಡ್ತಾ ಇದ್ದೇವೆ. ನೋಡಪ್ಪಯ್ಯ ಎಂತೆಂಥ ಭಾವಚಿತ್ರಗಳು. ಯಾರದ್ದೇ ಅದು? ಅಪ್ಪ ನೋಡು, ಒಂದೇ ಕಾಣುತ್ತಿರುವುದು ನಮ್ಮ ಅಜ್ಜ ಅಲ್ವಾ? ಅದು ಹೌದೇ? ಎಷ್ಟು ಚೆನ್ನಾಗಿ ಗುರುತಿಟ್ಟುಕೊಂಡಿದ್ದೀಯ ಮಗ. ನೀನು ಎಳವೆಯಾಗಿ ನೋಡಿದ್ದಲ್ಲವೇ ಅಜ್ಜನ? ನಾನು ತಿಳಿದುಕೊಂಡದ್ದು ನಮ್ಮ ಅಜ್ಜನಲ್ಲೇ ಬಂದು ಕುಳಿತುಕೊಂಡಿದ್ದಾನೋ ಏನು ಮಾಡಿ ನೋಡಿ. ಕ್ಷೀರಸಾಗರದ ಮಧ್ಯ 7 ಹೆಡೆಗಳ ಶೇಷನ ತಲುಪದಲ್ಲೇ ಹಾಯಾಗಿ ಪೌಡಿಸಿದ್ದಾನೆ. ಯೋಗದಿಂದ ಇದ್ದಾನೆ ಯಾರು? ಅಜ್ಜಯ್ಯ. ನಿನ್ನ ಅಜ್ಜಿ, ನನ್ನ ತಾಯಿ ಲಕ್ಷ್ಮೀದೇವಿ ಇರುವುದು. ಅಪ್ಪಯ್ಯ ನೋಡಿ, ಅವರು ಆಭರಣ ಹಾಕೊಂಡಿದ್ದನ್ನು ನೋಡಿದ್ರೆ ನಿಜವಾಗಿ ಹಾಕಿಕೊಂಡಿದ್ದಾರೆ. ನೈಜತೆ ವ್ಯಾಪಿಸುತ್ತಾ ಇದೆ. ಅದು ಹೇಗೆ ಒಂದು ಚಿತ್ರದಲ್ಲೇ ಮೂಡಲ್ಪಟ್ಟಿದ್ದಲ್ಲ, ಹೀಗೆ ಜೀವಂತವಾದ ಗೊಂಬೆ ಅಲ್ವೇ ಚಿತ್ರಣ. ಹೌದು ಅಪ್ಪಯ್ಯ. ಹಾಗೆ ಈ ಕಡೆಯಲ್ಲಿ ದೇವತೆಗಳು ಸುರಪಾಲ ನೋಡಿ. ಬರುತ್ತಿರುವಂತಹ ಗಾಂಭೀರ್ಯ ಆಗಿರಬೇಕು ಅಲ್ವೇ? ಸುಂದರವಾಗಿ ಆಮೇಲೆ ದೇವತೆಗಳೇ ಕೆಳಗಿಂದ ಭೂಮಿಗೆ ಇಳಿದು ಬರುತ್ತಿದ್ದಾರೆ ಎಂದು ಸಾಲು ಸಾಲಾಗಿ ಎಂಬ ರೀತಿಯಲ್ಲಿ 33 ಕೋಟಿ ದೇವತೆಗಳ ಸಾಲು ಚಿತ್ರಣ. ಆಮೇಲೆ ಯಮ, ವರುಣ, ವಾಯು, ನಿರುದ್ಯೋಗವಾದಂತಹ ಅಷ್ಟದಿಕ್ಪಾಲಕರ ಚಿತ್ರ. ಅಷ್ಟದಿಕ್ಪಾಲಕರು ಒಂದು ಕಡೆಯಲ್ಲಿ ನಾಗ, ನಾಗಲೋಕದವರು ಜೀವಂತ ಸರ್ಪ ಅಲ್ವೇ? ಎಡಬಿಚ್ಚಿ ನಿಂತಹ ಈ ಚಿತ್ರಣ. ಅಪ್ಪಯ್ಯ ಅಲ್ಲಿ ನೋಡಿದ್ರೆ ಹಾಡುತ್ತಾ ಇದ್ದಾಗೆ, ನಮ್ಮ ಸಮ್ಮುಖದಲ್ಲಿ ಇದ್ದಾಗೆ ಅಂತ ಕಾಣ್ತಾ ಉಂಟು. ಗಂಧರ್ವರ ಗಾನ. ಮಗಳೇ, ಯಾವುದೇ ಒಂದು ಕಾರ್ಯಕ್ರಮ ಚಂದವಾಗಿ ಸಸೂತ್ರವಾಗಿ ನಡೆಯಬೇಕು, ಹಿಮ್ಮೆ ಎಳಬೇಕು ಅಲ್ವೋ? ಗಂಧರ್ವರ ಗಾಯನ ಬೇಕು. ಅದುಂಟು ನಮಗೆ ಅಲ್ವೇ? ಹಾಗೆ ನರ್ತನ ಮಾಡ್ತಾ ಇದ್ದಾರೆ ಯಕ್ಷರು ಅಲ್ವೇ? ಮತ್ತೆ ಇಲ್ಲಿ ಕುಳಿತವರಿಗೆ ಅಲ್ಲಿ ನೋಡಿ ನರ್ತನವನ್ನು ನೋಡಿದ್ರೆ ಸಾಕಾಗ್ತದೆ. ಹಾಗೆ ಕಾಣ್ತಾ ಉಂಟು. ಕುಳಿತವರ ಕುತ್ತಿಗೆ ನೊಯ್ಯುತ್ತಾ ಇದೆ. ಚಿತ್ರಪಟವನ್ನು ಹೀಗೆ ತಲೆಯೆತ್ತಿ ನೋಡಿ ಕತ್ತು ನೋವು ಬಂದಿದೆ ಅವರಿಗೆ. ಮಗಳೇ, ಇದು ಯಾರು? ಇದು 4 ತಲೆ ನೋಡಿದ್ದೇನೆ. ಅಪ್ಪಯ್ಯ ಯಾರಪ್ಪಯ್ಯ? ಅಲ್ಲ, ಆ ತುಂಬಿಗಳನ್ನು ನೋಡಿ ತುಂಬಿಗಳು ಬಂದು ಮಕ್ಕಳನ್ನ ಇರುವಾಗ ಉಂಟು. ಯಾರು ಗೊತ್ತಾಯ್ತೇನೆ? ಗೊತ್ತಾಗಿಲ್ಲ ಅಪ್ಪಯ್ಯ. ಯಾರಪ್ಪಯ್ಯ? ಅಯ್ಯೋ ಹೆಟ್ಟಿ, ನಿನ್ನ ತಂದೆ ಬ್ರಹ್ಮದೇವನ ಚಿತ್ರವೇ ಅದು. ಅಲ್ಲ, ನಿಮಗಿಂತ ಸುಂದರವಾಗಿದೆ, ಎಷ್ಟೊಂದು ಚಂದವಾಗಿ ನಿರ್ಮಾಣ ಮಾಡಿದ್ದಾರೆ. ನೋಡ್ರಿ ಅಪ್ಪ, ನೋಡುವುದಕ್ಕೆ ಚೆಂದ ಇರ್ತಾರೆ, ಭಾವಚಿತ್ರದಲ್ಲಿ ಚಂದವೇ ಕಾಣುವುದಿಲ್ಲ. ಕೆಲವರು ನೋಡುವುದಕ್ಕೆ ಚಂದ ಇರುವುದಿಲ್ಲ, ಚಿತ್ರಣದಲ್ಲಿ ಚಂದವಾಗಿ ಚಂದವಿಲ್ಲ ಅಂತ ಹೇಳ್ಬೇಡಿ ಅಪ್ಪ, ನೀವು ಚಂದವೇ, ಆದ್ರೆ ನಿಮಗಿಂತಲೂ ಆಕರ್ಷಣೀಯವಾಗಿ ಯಾವ ರೀತಿಯಲ್ಲೂ ನಿಮ್ಮನ್ನು ಗುರುತು ಹಿಡಿಯುವ ಹಾಗಿಲ್ಲ, ಆ ರೀತಿಯಲ್ಲಿ ಬರೆದಿದ್ದಾರೆ. ನೋಡಿದವರು ಕೂಡ ಒಂದು ಹೇಳ್ತಾ ಇದ್ದಾರೆ, ಇಲ್ಲಿರುವ ಈ ಬ್ರಹ್ಮನಿಗಿಂತ ಗೋಡೆಯ ಮೇಲಿರುವ ಆ ಗೋಡೆ ಬ್ರಹ್ಮನಿಗೆ ಎಷ್ಟು ಚಂದ ಅಂತ ಹೇಳ್ತಾ ಇದ್ದಾರೆ. ನಾನು ಅದನ್ನು ಅನುಮೋದಿಸ್ತಾ ಇದ್ದೇನೆ. ತುಂಬಿಗಳು ನೋಡಿ ತುಂಬಿಗಳು ಶಿಲ್ಪಿಯ ಕೈ ಚಾಳಕವನ್ನು ಒಡೆದು ಮೂಡಿದೆ. ಈ ಮುಂಗುರುಳನ್ನ ಹೂವಿನ ಮಕರಂದವೇನೋ ಎಂದು ಭಾವಿಸಿದಂತಹ ತುಂಬಿಗಳು ಆ ಮಕರಂದವನ್ನು ಹೀರುವುದಕ್ಕೆ
ಇದಕ್ಕಾಗಿ ಚಿತ್ರಪಟವನ್ನು ಮುತ್ತಿಡುತ್ತಾ ಇದ್ದಾಳೆ. ಮುತ್ತಿಡ್ತಾ ಉಂಟು. ಅಪ್ಪ, ಎಷ್ಟು ಜನ? ಅದ್ಭುತ, ಅಪ್ಪಯ್ಯ. ಅದ್ಭುತ. ಮಗಳೇ, ಏನೇ ಇಲ್ಲಿ ಮಾಡ್ತಾ ಇದ್ದೀರಿ? ಇಲ್ಲಿ ನೋಡಿ, ಎಷ್ಟು ಸುಂದರವಾಗಿದ್ದಾನೆ ಇವ ಯಾರಪ್ಪಯ್ಯ? ಮನ್ಮಥನ ಚಿತ್ರವನ್ನು ಸಹಿತ ಮನ್ಮಥ ಚಿತ್ರವನ್ನು ಸಹಿತ ಬರೆಯುವುದುಂಟೆ ಸನ್ಮಾಯುಧನಲ್ಲಿ ತಿರುಗ ಯಾಕಪ್ಪಯ್ಯ? ಒಂದು ಕ್ಷಣಕ್ಕೆ ಹೋಯಿತು. ಚಿತ್ರವನ್ನು ಬರೆಯುವುದುಂಟೆ. ಸನ್ಮಾನವರಿಗೆ ಕೇಳಲಾಗಿ ಹುಟ್ಟಿದ ಮಗ. ಅಪ್ಪ, ಇಂಥ ಮಕ್ಕಳು ಯಾಕೆ ಹುಟ್ಟಬೇಕು ಶ್ರೀಹರಿಗೆ ಅಂತ ಹೇಳ್ತೇನೆ. ಚಿತ್ರದ ಪುಟ್ರೆ ಹೊಡೆದು ಒಂದು ಕ್ಷಣ ಚಿತ್ತ ಕೆರಳಿತು. ಹೋಗಿ ಚಿತ್ರಪಟಕ್ಕೆ ಕುಡಿಗಟ್ಟಿದ್ದೇನೆ. ಮನಸ್ಸಿಗೆ ನೆಮ್ಮದಿ ಬೇಕು ಈ ವ್ಯಕ್ತಿಯ ಚಿತ್ರಪಟವನ್ನು ನೋಡಿ ನನ್ನ ಚಿತ್ತ ಚಂಚಲವಾಯಿತು. ಅಲ್ಲವೇ? ಇನ್ನು ಅವನ ಉಪಸ್ಥಿತಿ ಇಲ್ಲದ್ರೆ ಏನು? ಹಾಗಾಗಿ ಸ್ವಲ್ಪ ನೀವು ಒಳಗೆ ಇರುವುದು ಒಳ್ಳೆಯದು. ಚಿತ್ತ ಕುಸುಮಾವತಿಯಳು ಚಿತ್ತ ಕುಸುಮ ಚಿತ್ತ ಕುಸುಮಾವತಿಯಳು ಲಗವಿಟ್ಟು ಬೇಳಿದ ಸಾಹಸ ಚಿತ್ತ ಕುಸುಮಾವತಿಯ ಲಗವಿತ್ತು ಪರಾಕ್ರಮ ಗಂಟೀರು ಇರುವಂತ ಸ್ಥಳ ಕುಸುಮಾವತಿಗೆ ಯಾರಂತ ಕೇಳಿದ್ದೀರಿ? ರತಿ ಮನ್ಮಥ ಅಂತ ಕೇಳಿದ್ದೆ. ಇದು ಬೇಕು ಸ್ವಾಮಿ. ಹೌದಾ? ಎಲ್ಲರ ಹಾಗೆ ನಾವಲ್ಲ. ನಮ್ಮ ಹಾಗೆ ಪ್ರಪಂಚದಲ್ಲಿ ಮತ್ತೊಬ್ಬ ಇಲ್ಲ. ನಿಮ್ಮನ್ನು ಮೆಚ್ಚುತ್ತೇನೆ. ಭಾಗವತೋತ್ತಮರನ್ನು ಹೀಗೆ ಹೇಳ್ತೀವಿ. ಹೌದಾ? ಯಾಕೆ? ಯಾಕೆ? ಈ ಪ್ರಪಂಚದಲ್ಲಿ ಎಷ್ಟೋ ಮೇಳಗಳುಂಟು. ಶಚಿ ಹಾಗೂ ದೇವೇಂದ್ರರು, ಆಮೇಲೆ ನಮ್ಮಪ್ಪ ಶ್ರೀಹರಿ ಹಾಗೂ ಲಕ್ಷ್ಮಿಯರು, ಇನ್ನು ಕಡೆಯ ದಿಕ್ಕಿನ ಒಡೆಯ ಪಂಚಲಿಂಗ ಅವನ ಮೇಳವು ಉಂಟು. ಹಾಗಿದ್ರೆ ಯಾರಿಗಾದ್ರೂ ಹಾಗೆ ಹೇಳಿದ್ದಾರ? ರತಿಯ ಮೇಳದೊಳಗೆ ಇಪ್ಪತ್ತಾಮನು ಅಂದ್ರೆ ಹೆಂಡತಿಗೆ ಎಷ್ಟು ಪ್ರಾಶಸ್ತ್ಯವನ್ನು ನಾವು ಕೊಟ್ಟಿದ್ದೇವೆ ಅಂತ ಅದರಿಂದ ಅರ್ಥ ಆಗ್ತದೆ. ಯಾವಾಗಲೂ ಹೇಗೆ ಹೆಂಡತಿಯ ಹೆಸರಿನ ಮುಂದೆ ಗಂಡನ ಹೆಸರು ಸೇರಿಸಿಕೊಳ್ಳುವುದು ಹೌದು. ಆದ್ರೆ ನಾವು ಬಂದೆವು ಅಂತಾದ್ರೆ ಹೇಳುವುದೇನು? ಪ್ರತಿಯ ಮೇಳದೊಳಗೆ ಇಪ್ಪತ್ತಾಮ. ನೇರವಾಗಿ ನಮ್ಮದೊಂದೇ ತಗೊಳ್ಳಿಲ್ಲ ನಾವು. ಎಲ್ಲ ಏನೇನನ್ನೋ ಮಾಡಿದ್ರು. ಏನು? ಶ್ರೀಹರಿ ಹೆಂಡತಿಯನ್ನ ಎದರಲ್ಲಿಟ್ಟುಕೊಂಡ. ಆಮೇಲೆ ಹರ ಅರ್ಥನಾದೀಶ್ವರನಾದ. ಆದ್ರೆ ನಾವು ಹಾಗಲ್ಲ. ನಾವಿಬ್ಬರು ಸಮಾನರು ಒಟ್ಟಿಗೆ ಕುಳಿತುಕೊಳ್ತೇವೆ. ಬಂದಾಗ ಕೈ ಮುಗಿಯುವುದಲ್ಲ, ಆನಂದಿಸಿಕೊಳ್ಳುವುದು. ಇದು ನಮ್ಮ ಪದ್ಧತಿ. ಮತ್ತು ಲೋಕದಲ್ಲಿ ಎಷ್ಟು ಜನ ಇಲ್ಲ ಸುಂದರರು. ಜಯಂತ ಇದ್ದಾನೆ, ವಸಂತ ಇದ್ದಾನೆ. ಆದ್ರೆ ಯಾವುದೇ ಒಂದು ಮಗು ಹುಟ್ಲಿ ಅದು ನೋಡುವುದು ಹೇಗೆ ಇರಲಿ, ಹೇಳುವುದು ಹೇಗೆ? ಮನ್ಮಥನ ಹಾಗಿದ್ದಾನೆ ಅಂತ. ಇನ್ನು ಹೆಣ್ಣು ಹುಟ್ಲಿ ಅದು ಹೇಗೆ ಇರಲಿ, ಪ್ರತಿಯ ಹಾಗೆ ಅಂತ. ಇದಕ್ಕೂ ಹೇಳಬೇಕಾ? ಒಂದು ಮದುವೆಗೆ ಎಂದು ಹೋಗ್ತಾರೆ, ಅವ ನೋಡುವುದಕ್ಕೆ ಶಾಶ್ವತ ಬಣ್ಣದವ, ಅಷ್ಟು ಕಪ್ಪು ಅಂತ. ಆದ್ರೂ ಹುಡುಗ ಹೇಗಿದ್ದಾನೆ? ಒಳ್ಳೆ ಮನ್ಮಥನ ಹಾಗಿದ್ದಾನೆ. ಯಾಕೆ? ಅವರು ಗುರುತಿಸಿಕೊಂಡಿದ್ದ ಹಾಗೆ. ಆದ್ರೂ ಅಲ್ಲಿ ಕರೆಯುವುದು ನಮ್ಮ ಹೆಸರೇ, ಬೇರೆ ಯಾರು ಸಿಗುವುದಿಲ್ಲ ಅವರಿಗೆ. ಹುಡುಗಿ ಹೇಗಿದ್ದಾಳೆ? ಅವಳು ಒಂದು ಕಣ್ಣು ಆಕಾಶ ನೋಡ್ಲಿ, ಒಂದು ಕಣ್ಣು ಭೂಮಿ ನೋಡ್ಲಿ, ಆದ್ರೂ ಅವಳು ಇರುವುದು ರತಿಯ ಹಾಗೆ ಅಂತ ಹೇಳ್ತಾರೆ. ಅಂದ್ರೆ ಅಷ್ಟು ಪ್ರಾಶಸ್ತ್ಯ ಉಂಟು ಸ್ವಾಮಿ ನಮಗೆ. ಮತ್ತೆ ಈ ಲೋಕದಲ್ಲಿ ನನ್ನ ತಂದೆ ವಿಷ್ಣುವನ ಸ್ತುತಿಸುವುದು ಹೇಗೆ? ಇಬ್ಬರನ್ನು ಬರುವವಾಗೆ ಅದರೊಳಗೊಬ್ಬ ಬರೆವ ಕರುಣಿಕ, ಇನ್ನೊಬ್ಬ ಈರೇಳು ಲೋಕದ ಹೆಬ್ಬೆಳಸ ಬೆಳೆಸುವುದಕ್ಕೆ ಕಾರಣೀಕರ್ತ ಅಂತ. ಅದರಲ್ಲಿ ಏನು? ಅಣ್ಣ ಬ್ರಹ್ಮ, ಅವ ಏನು? ಹಣೆ ಬರ ಬರೆಯುವ. ನಿಜವಾಗಿ ಹೇಳಬೇಕಾ? ಸಂಬಳ ಇಲ್ಲದ ಗುಮಾಸ್ತಾವ ಅಷ್ಟೇ, ಮತ್ತೇನಲ್ಲ. ಇನ್ನು ಈರೇಳು ಲೋಕದ ಹೆಬ್ಬೆಳಸ ಬೆಳೆಸುವುದಕ್ಕೆ
ಮೀರುವರಿಲ್ಲ ಎನ್ನ ಮೀರುವರಿಲ್ಲ ಸಕಲರು ಬಂದನೆ ಗೈದಪ್ಪರು ಸಕಲರು ಬಂದನೆ ಗೈದಪ್ಪರು ಬಂದನಾಗೆ ಈಗ ಹೇಳುವುದಕ್ಕೆ ಕಾರಣ ಇಲ್ಲವೇ ಇಲ್ಲ. ಎಲ್ಲರೂ ಬಾಣ ಪ್ರಯೋಗ ಮಾಡಿದ್ರೆ ಏನಾಗ್ತದೆ ಸ್ವಾಮಿ? ಬಂದಿದ್ದು ಏನಾಗ್ತದೆ? ರಕ್ತಪಾತಗಳಾಗ್ತದೆ. ಒಂದು ವೇಳೆ ನಾನು ಬಾಣ ಪ್ರಯೋಗ ಮಾಡಿದ್ರೆ ಏನಾಗ್ತದೆ? ಎರಡು ಇದ್ದು ಒಂದಾಗ್ತದೆ. ಯೋಗ ಇತ್ತು ಮೂರನೇದು ಹುಟ್ಟಿಕೊಳ್ತದೆ. ಹೌದಾ? ಹಾಗೆ ಹಾಗಾಗಿ ಈ ಲೋಕದ ಹೆಬ್ಬೆರಸ ಬೆಳೆಸುವ ಕಾರಣೀಕರ್ತರು ನಾನು. ಇನ್ನು ನಾನು ಕೇವಲ ಮನುಷ್ಯರ ಮೇಲಲ್ಲ, ಪ್ರಾಣಿ ವರ್ಗಕ್ಕೂ ನನ್ನ ಬಾಣದ ಚಮತ್ಕೃತಿ ಏನು ಅಂತ ತೋರಿಸಿಕೊಟ್ಟಿದ್ದೇನೆ. ಈ ಹಿಂದೆ ಸೂರ್ಯದೇವನಿಗೆ ಬಾಣವನ್ನು ಬಿಟ್ಟೆ, ಬಯಲಿನಲ್ಲಿ ಮೇಯುತ್ತಿದ್ದಂತಹ ಕುದುರೆಯನ್ನು ಹೋಗಿ ಸೇರಿದ, ಅದರಿಂದಲೇ ನಾವು ಅಶ್ವಿನಿ ದೇವತೆಗಳು ಹುಟ್ಟಿಕೊಂಡಿದ್ದು. ಆದ್ರೆ ಆಮೇಲೆ ಗೊತ್ತಾಯಿತು, ಅದಕ್ಕೂ ಮುಂಚೆ ನನಗೆ ತಿಳಿದಿತ್ತು ಆ ಕುದುರೆಯೇ ಸೌಜ್ಞಾದೇವಿ ಅಂತ. ಅವಳನ್ನ ಕೂಡಿ ಅಶ್ವಿನಿ ದೇವತೆಗಳು ಹುಟ್ಟಿಕೊಂಡ್ರು. ಹಾಗೆ ಸೃಷ್ಟಿಗೆ ಕಾರಣ ನಾನು. ಲೋಕದಲ್ಲಿ ಯಾರು ಏನೇ ಇರಲಿ ನನ್ನ ಮುಂದೆ ಆಗುವುದಿಲ್ಲ. ನನ್ನನ್ನ ಬಿಟ್ಟು ಈ ಲೋಕದಲ್ಲಿ ಪರಾಕ್ರಮ ಇದ್ದವರು ಮತ್ತೊಬ್ಬರನ್ನು ತೋರಿಸಿಕೊಳ್ಳಿ ನೋಡೋಣ. ಪಂಚಕ್ಷರಗಳು ಅನಂಗ ಹೀಗೆ ಕರೆಯುವುದು ನನ್ನನ್ನು. ಎಲ್ಲರ ಕಣ್ಣಿಗೆ ನಾನು ಕಾಣಿಸುವವನಲ್ಲ, ಹಾಗಂತ ನನ್ನ ಕಣ್ಣಿಗೆ ಎಲ್ಲರೂ ಕಾಣಿಸ್ತಾರೆ. ಹಾಗಾಗಿ ಅನಂಗನಾಗಿದ್ದುಕೊಂಡು ಪಂಚಕ್ಷರಗಳನ್ನು ಪ್ರಯೋಗಿಸಿ ಅನೇಕ ಕಾರ್ಯಗಳನ್ನು ಮಾಡಿದುಂಟು. ನೀವು ಕೇಳಲಿಲ್ವಾ? ಭೂಲೋಕದಲ್ಲಿ 80-85 ವರ್ಷ ದಾಟಿದವರು ಮಕ್ಕಳನ್ನು ಹಿಡಿದಿದ್ದಾರಂತೆ. ಹೇಗೆ? ಕಾರಣ ನಾವು ಸುಮ್ಮನೆ ಅಲ್ಲ, ನಮಗೂ ಹಾಗೆ ವಿನೋದ ಬೇಕು. ವಿನೋದ ಇಲ್ಲ ಅಂದ್ರೆ ಜೀವನದಲ್ಲಿ ಏನೂ ಇಲ್ಲ. ಕೇವಲ ಸಿಟ್ಟು ಮಾಡ್ತಾ ಕೂತ್ಕೊಂಡ್ರೆ ಅರ್ಥ ಇಲ್ಲ. ಹಾಗಾಗಿ ಅಂತದಕ್ಕೂ ಕಾರಣ ನಾನು. ಇನ್ನು